ಎಲ್ಲರಿಗೂ ನಮಸ್ಕಾರ ಕಾಣೋಣ. ನಾನು ನಿಮ್ಮ ಮಾರುತಿ ಪಾವಗಡ ಮಾತಾಡ್ತಾ ಇರೋದು. ಇವತ್ತು ನಾವು ಪಾವಗಡಕ್ಕಾದ್ರೂ ಹೋಗ್ಬೇಕಿತ್ತು ದೊಡ್ಡಬಳ್ಳಾಪುರದಿಂದ. ಪೆಟ್ರೋಲು ನೈಟೇ ಫುಲ್ ಟ್ಯಾಂಕ್ ಮಾಡಿಸಿದ್ದೆ. ನಾವು ಬೆಳಿಗ್ಗೆ 5 ಗಂಟೆಗೆ ಬಿಡಬೇಕು ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ 5 ಗಂಟೆಗೆ ಬಿಡಬೇಕಿತ್ತು. 6:15 ಆಯ್ತು ಬಿಡೋ ಅಷ್ಟೊತ್ತಿಗೆ. ನಮ್ಮ ಮನೆಯವರೆಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಮನೆ ಬೀಗ ಎಲ್ಲ ಹಾಕಿದ್ರು. ಬೀಗ ಹಾಕಿ 2-3 ಸಲ ಚೆಕ್ ಮಾಡಿದ್ಲು. ಆಮೇಲೆ ನಾನು ಆ ಹೇಳಿದ್ಲು. ನಾವು ಪಾವಗಡಕ್ಕೆ ಬರ್ತಾಯಿದ್ದೀವಿ ಅಂದರೆ ನಮ್ಮೂರು ಪಾವಗಡ ಅಲ್ಲ, ಸ್ವಂತ ಊರು ಬಂದು ಆರ್ವಾಸ್ಕೋಟೆ, ಪಾವಗಡ ತಾಲೂಕು. ಮತ್ತು ನಮ್ಮೂರಲ್ಲಿ ನಮ್ಮ ಅಣ್ಣವ್ರದ್ದು ಗೃಹ ಪ್ರವೇಶ ಇತ್ತು ಭಾನುವಾರ. ಅದಕ್ಕೆ ಊರಿಂದ ಹೊರಟ್ವಿ ನಾವು ದೊಡ್ಡಬಳ್ಳಾಪುರದಿಂದ. ಇವಳಿಗೆ ವಿಡಿಯೋ ಮಾಡು ಅಂತ ಹೇಳಿದ್ರೆ ಇವಳು ವಿಡಿಯೋ ತಗೊತಾ ಇದ್ದಾಳೆ. ಏನು ಕರ್ಮನು. ರೋಡ್ಗಾದರೆ ಬಂದ್ರಿ, ಇದೇ ರೈಲ್ವೆ ಸ್ಟೇಷನ್ನು. ಇದೇ TV ಕ್ರಾಸ್ ನೋಡಿ. ಇವಳಿಗೆ ಅಪ್ಪು ಸರ್ ಅಂದರೆ ಇಷ್ಟ, ಅದಕ್ಕೆ ಅಪ್ಪು ಸರ್ದೇ ವಿಡಿಯೋ ಮಾಡ್ತಿದ್ಲು. ಇವಾಗ ಬರೋದು ಮಾಕ್ಲಿದುರ್ಗ. ಇದೇ ನೋಡಿ ಫ್ರೆಂಡ್ಸ್ ಬೆಟ್ಟ. ಟ್ರೆಕ್ಕಿಂಗ್ ಹೋಗೋಕ್ಕೆ ಒಳ್ಳೆ ಪ್ಲೇಸ್ ಇದು. ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಂತ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಫಾರೆಸ್ಟ್ ಆಫೀಸ್ ಇರ್ತಾರೆ. ಸಿಗಾಕೊಂಡ್ರೆ ಫೈನ್ ಕಟ್ಟಬೇಕು ಮಿಸ್ ಆಗೋದ್ರೆ. ದೊಡ್ಡಬಳ್ಳಾಪುರ ಗೌರಿಬಿದನೂರು ಮಧ್ಯದಲ್ಲಿರೋ ಟೋಲ್ ಆದರೆ ಬರುತ್ತೆ. ಗೌರಿಬಿದನೂರು, ಹಿಂದೂಪುರ, ಅನಂತಪುರಕ್ಕೆ ಹೋಗೋ ರೋಡ್ ಅಂತೆ. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಿರೋ ಊರುಗಳೇ ಬರ್ತವೆ. ತೊಂಡೆಬಾವಿ, ಗೌರಿಬಿದನೂರು ತಾಲೂಕು. ಇದು ನೋಡಿ ತೊಂಡೆಬಾವಿ. ಅಲ್ಲಿ ಕಾಣಿಸ್ತೈತಲ್ಲ, ಅದು ಸಿಮೆಂಟು ತಯಾರಾಗುತ್ತೆ. ತೊಂಡೆಬಾವ್ರು ಯಾರನ್ನ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದು ಪಾರ್ಟ್ 1. ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತಂತ ನಾನು ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಂಡ್ರು ನನಗೇನು ಬೇಜಾರಿಲ್ಲ. ಈ ವಿಡಿಯೋದಲ್ಲಿ ಏನಾನ ತಪ್ಪಾಗಿದ್ದರೆ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮಿಸಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಅಷ್ಟೇ.